ಇನ್ಸ್ಟೆಂಟಾಗಿ ಮಾಡಬಹುದಾದಂತಹ ಸ್ಪಾಂಜ್ ದೋಸೆ ರೆಸಿಪಿ ಇವತ್ತಿನದು. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇದಕ್ಕೆ ಗಟ್ಟಿ ಅವಲಕ್ಕಿದೆ ನೋಡಿ, ಅದು ನಾನೊಂದು ಅರ್ಧ ಕಪ್ಪಿನಷ್ಟು ತೆಗೆದುಕೊಂಡಿದ್ದೇನೆ. ಇದು ನಾವೀಗ ಇಬ್ಬರಿಗಾಗುವಷ್ಟು ಮಾಡೋದು. ಇದನ್ನು ನೋಡಿ 2-3 ಸಲ ತೊಳೆದು ಸ್ವಲ್ಪ ನೀರು ಹಾಕಿದ್ದೇನೆ ನಾನು ಅದಕ್ಕೆ. ಈಗ 1/4 ಕಪ್ಪಿನಷ್ಟು ಬೊಂಬೈ ರವೆ, ಅರ್ಧ ಕಪ್ಪು ಮೊಸರು, ದಪ್ಪ ಮೊಸರಿದೆ ನೋಡಿ, ಹುಳಿ ಮೊಸರಾದರೆ ಒಳ್ಳೆಯದು. ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನೀಗ ಇದನ್ನು ನೆನೆಯಲಿಕ್ಕೆ ಅಂತ ಇಡಲಿಕ್ಕುಂಟು. ಒಂದು 10 ನಿಮಿಷ ನೆನೆದ್ರೆ ಸಾಕಾಗ್ತದೆ. ಯಾಕಂದರೆ ಗಟ್ಟಿ ಅವಲಕ್ಕಿ ಹಾಕಿದ್ರಿಂದಾಗಿ ಸ್ವಲ್ಪ ಒಂದು 10 ನಿಮಿಷ ನೆನೆಯಲಿಕ್ಕೆ ಬೇಕಾಗ್ತದೆ ಟೈಮ್. ತೆಳು ಅವಲಕ್ಕಿ ಹಾಕೋದಾದರೆ ಒಂದು 5 ನಿಮಿಷ ಸಹ ಸಾಕಾಗ್ತದೆ. ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆಯೇ ಮುಚ್ಚಿ ಇಡುವ ನಾವು ಒಂದು 10 ನಿಮಿಷ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. 10 ನಿಮಿಷ ಆದ ನಂತರ ಅವಲಕ್ಕಿ ಚೆನ್ನಾಗಿ ನೆಂದಿದೆ, ರವೆ ಮತ್ತು ಅವಲಕ್ಕಿ, ದಪ್ಪ ಅವಲಕ್ಕಿ ನೋಡಿ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಹಾಕಿ ಇಟ್ಟಿದ್ದೇನೆ ನಾನು. ಇವಾಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕುವ. ನುಣ್ಣಗೆ ರುಬ್ಬೇಕೀಗ ನಾವು. 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಮಿಕ್ಸಿ ಜಾರಿಗೆ ಈಗ ಹಾಕ್ತಾಯಿದ್ದೇನೆ ನೋಡಿ. ಇದಕ್ಕೆ 2 ಮಂದಿಗೆ ಈ ಬ್ಯಾಟರ್ ಸಾಕಾಗ್ತದೆ ದೋಸೆಗೆ. ಸ್ವಲ್ಪ ಜಾಸ್ತಿ ಬೇಕನ್ನಿಸಿದರೆ ಜಾಸ್ತಿ ಅಕ್ಕಿ ಹಿಟ್ಟು ಮತ್ತು ಅವಲಕ್ಕಿ ರವೆ ಹಾಕಬೇಕು. 1 ಕಪ್ಪಿನಷ್ಟು ನೀರು ಹಾಕಿದ್ದೇನೆ, ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಈಗ ನೋಡಿ ಮಿಕ್ಸಲ್ಲಿ ಚೆನ್ನಾಗಿ ರನ್ ಮಾಡಿದ್ದೇನೆ ನಾನಿದನ್ನು. ಇದು ನುಣ್ಣಗೆ ರುಬ್ಬಿ ಆಗಿದೆ ಈಗ ನೋಡಿ, ಇಷ್ಟು ದಪ್ಪ ಇದೆ. ಉದ್ದಿನ ದೋಸೆ ಅಥವಾ ಯಾವುದೇ ದೋಸೆಯ ಬ್ಯಾಟರ್ ಎಷ್ಟು ಇಡ್ತೇವೆ ನೋಡಿ ತೆಳುವಾಗಿ, ಅಷ್ಟಕ್ಕೆ ಆಗುವವರೆಗೆ ನಾವೀಗ ನೀರು ಹಾಕಬೇಕು. ಇದು ಮಿಕ್ಸಿ ತೊಳೆದ ನೀರು. ಇನ್ನೂ ಸ್ವಲ್ಪ ನೀರು ನಾನು ಹಾಕ್ತೇನೆ ಇದಕ್ಕೆ, ತುಂಬ ದಪ್ಪ ಇದ್ದರೆ ಸಹ ಒಳ್ಳೆಯದಾಗೋದಿಲ್ಲ. ಈ ದೋಸೆ ಒಂದು 10 ನಿಮಿಷದಲ್ಲಿ ನೆನೆಯಲಿಕ್ಕೊಂದು ಬಿಟ್ಟರೆ, ಇಲ್ಲಾಂದರೆ 10 ನಿಮಿಷದಲ್ಲೇ ಆಗ್ತದೆ ಈ ದೋಸೆ. ತುಂಬ ಮೃದುವಾಗಿ ತಿನ್ನಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ ದೋಸೆ ನೋಡಿ. ಈಗ ಒಂದು 2 ಚಿಟಿಕೆಯಷ್ಟು ಅಥವಾ ಒಂದು 1/4 ಚಮಚದಷ್ಟು ಸೋಡಾ ಹುಡಿ ಹಾಕಿದ್ದೇನೆ. ಇನ್ಸ್ಟೆಂಟಾಗಿ ಮಾಡುವ ದೋಸೆ ಆದ್ದರಿಂದ ಸ್ವಲ್ಪ ಹಾಕಿದರೆ ಒಳ್ಳೆಯದಾಗ್ತದೆ ಇದು ನೋಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇದೇ ರೀತಿ ದೋಸೆ ಹಿಟ್ಟು ರೆಡಿಯಾಗಿದೆ. ದೋಸೆ ನೆನೆಯಲಿಕ್ಕೆ ಹಾಕ್ತೇವೆ ನೋಡಿ, ಆ ಟೈಮಲ್ಲಿ ನಾವು ಚಟ್ನಿ ರೆಡಿ ಮಾಡ್ಬೋದು ನೋಡಿ. 2 ಟೇಬಲ್ ಸ್ಪೂನ್ ಇದು ಕಡಲೆಬೇಳೆ, ಒಂದು 4 ಎಸಳಿನಷ್ಟು ಬೆಳ್ಳುಳ್ಳಿ, ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಹಾಕ್ತೇನೆ ನಾನು ಇದಕ್ಕೆ. ಇದನ್ನು ಕ್ರಿಸ್ಪ್ ಆಗುವವರೆಗೆ ಹುರಿಬೇಕು. ಒಂದು 2 ಉದ್ದ ಮೆಣಸು, ಸ್ವಲ್ಪ ಕರಿಬೇವು ಹಾಕಿ ಇದು ಒಳ್ಳೆ ಕ್ರಿಸ್ಪ್ ಆಗಬೇಕು ಕಡಲೆ ಮತ್ತು ಮೆಣಸು. ಅಲ್ಲಿವರೆಗೆ ನಾವೀಗ ಹುರಿಬೇಕಿದ್ದನ್ನು. ಮತ್ತು ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ 1 ಕಪ್ಪಿನಷ್ಟು ನಾನೀಗ ತೆಂಗಿನ ತುರಿ ಹಾಕ್ತೇನೆ. ಅದರೊಟ್ಟಿಗೆ ಇದನ್ನು ಹುರಿದ ವಸ್ತನ್ನು ಹಾಕಿ ಸ್ವಲ್ಪ ಅಂದರೆ ಸ್ವಲ್ಪ ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಮೊದಲು ರುಬ್ಬುವ ಇದನ್ನು. ನಂತರ ಸ್ವಲ್ಪ ಜಾಸ್ತಿ ನೀರು ಹಾಕಿ ರುಬ್ಬಿದ್ರೆ ಆಯಿತು. ಮೊದಲೊಮ್ಮೆ ನುಣ್ಣಗಾಗಲಿ ಇದು ಸ್ವಲ್ಪ ನೀರು ಹಾಕಿ ನೋಡಿ. ಈಗ ಚಟ್ನಿ ರೆಡಿಯಾಗಿದೆ. ಈಗ ಒಳ್ಳೆ ರುಚಿಕರವಾದ ಚಟ್ನಿ ಇದು ಈ ದೋಸೆಗೆ. ಇದಕ್ಕೆ ನಾನೀಗ ತೆಂಗಿನ ಎಣ್ಣೆದು ಒಗ್ಗರಣೆ ಕೊಟ್ಟಿದ್ದೇನೆ. ತೆಂಗಿನ ಎಣ್ಣೆಗೆ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಹಾಕಿದ್ದೇನೆ. ಚಟ್ನಿ ರೆಡಿಯಾಗಿದೆ ಈಗ ನೋಡಿ. ಈಗ ದೋಸೆ ಕಾವಲಿ ಬಿಸಿ ಆಗಲಿಕ್ಕೆ ಅಂತ ನಾನು ಇಟ್ಟಿದ್ದೇನೆ. ಇದನ್ನು ಜಾಸ್ತಿ ಸ್ಪ್ರೆಡ್ ಮಾಡಲಿಕ್ಕಿಲ್ಲ, ಸ್ವಲ್ಪ ದಪ್ಪ ಇರುವಂಥ ದೋಸೆ ಇದು. ತೆಳು ಮಾಡಲಿಕ್ಕಾಗೋದಿಲ್ಲ ಅಂತಲ್ಲ, ಮಾಡ್ಬೋದು. ಆದರೆ ಇದು ಈ ಟೈಪಿನ ದೋಸೆಯನ್ನು ಸ್ವಲ್ಪ ದಪ್ಪವೇ ಮಾಡೋದು ನೋಡಿ. ನಾನೀಗ ಸುತ್ತ ತುಪ್ಪ ಹಾಕಿದ್ದೇನೆ. ಮುಚ್ಚಳ ಮುಚ್ಚಿ ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು 1-1.5 ನಿಮಿಷ ಬೇಯಿಸುವ ನೋಡಿ. ಒಳ್ಳೆ ಕಲರ್ ಬಂದಿದೆ. 1-2 ಚಮಚ ಹಿಟ್ಟಿಗೆ ಸಕ್ಕರೆ ಹಾಕಿದರೆ ಕಲರ್ ಒಳ್ಳೆ ಬರ್ತದೆ ದೋಸೆಗೆ ನೋಡಿ. ಈಗ ತುಪ್ಪ ಹಾಕಿ ಮಗುಚಿ ಹಾಕಿ ಈಗ ಬೇಯಿಸ್ತಾ ಇದ್ದೇನೆ ನಾನು ಇದನ್ನು ನೋಡಿ. ದೋಸೆ ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದೇ ರೀತಿ ಇನ್ನೊಂದು ದೋಸೆಯನ್ನು ಈಗ ನಾನು ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ. ತುಂಬ ಸ್ಪ್ರೆಡ್ ಮಾಡೋದು ಬೇಡ, ಒಂದು ಸೌಟ್ ಮತ್ತು ಒಂದು ಸ್ವಲ್ಪ ಹಾಕಿದ್ದೇನೆ ನಾನು. ಇಷ್ಟು ಸ್ಪ್ರೆಡ್ ಮಾಡಿದರೆ ಸಾಕು. ಮುಚ್ಚಳ ಮುಚ್ಚಿ ಈಗ ಬೇಯಿಸುವ.
ತುಪ್ಪ ಅಥವಾ ಎಣ್ಣೆ ಹಾಕಿದರೂ ನಡೀತದೆ. ತುಪ್ಪ ಹಾಕಿದರೆ ಸ್ವಲ್ಪ ಪರಿಮಳ ಮತ್ತು ರುಚಿ ಒಳ್ಳೆ ಬರ್ತದೆ ಅಂತ ಹಾಕ್ತಾಯಿದ್ದೇನೆ ನಾನು. ಫ್ರೆಂಡ್ಸ್, ನಿನ್ನೆಯ ವಿಡಿಯೋದಲ್ಲಿ ನಾನು ತಂದೂರಿ ಚಿಕನ್ ರೆಸಿಪಿ ಮಾಡಿದ್ದೆ. ದಯವಿಟ್ಟು ಅದನ್ನು ಸಹ ನೋಡಿ, ಲೈಕ್ ಮಾಡಿ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಧನ್ಯವಾದ.